ಇದು ಗೋಕೃತ. ಇದನ್ನ ಆಕಳ ಮಜ್ಜಿಗೆ ಮತ್ತು ಇದನ್ನ ಆಲ್ಮೋಸ್ಟ್ ಇದನ್ನ ಯಾವ ಥರಪ್ಪ ಅಂದರೆ ಹಗಲಿ ಮಗಲಿ ಮಾಡಂಗಿಲ್ಲ. ಇದು ಹೆಪ್ಪು ಬಳಸಂಗೆ ಬಳಸೋದು. ಯಾಕಂದರೆ ಇದು ಯಾರು ರೈತರ ಹತ್ರ ಎಲ್ಲಿ ಬೇಕಲ್ಲಿ ಸಿಗ್ತೈತಿ. ನೀವು ಆರ್ಗ್ಯಾನಿಕ್ ಯಾರು ಮಾಡ್ತಿರ್ತಾರ ಆ ರೈತರ ಹತ್ರ ಹೋಗಿ ನೀವು ಇದನ್ನು ಗೋಕೃತ ನೀವು ತೊಗೊಂಡು ಬಂದು ಅದಕ್ಕೆ 200 ಲೀಟ್ರ್ ನೀರಿಗೆ 2 ಲೀಟ್ರ್ ನೀರಿಗೆ ಇದನ್ನು 2 ಲೀಟ್ರ್ ಗೋಕೃತ ಹಾಕಿ ಮತ್ತು ಆಮೇಲೆ 2 ಕಿಲೋವ ಬೆಲ್ಲ ಆರ್ಗ್ಯಾನಿಕ್ ಬೆಲ್ಲ ಹಾಕಿ 8 ದಿನ ನಾವು ಇದನ್ನು ಇಡಬೇಕಾಗುತ್ತೆ. ಇದನ್ನು 8 ದಿನ ಚೆನ್ನಾಗಿ ತಿರುಗಿಸಿ ಬಿಟ್ಟಪ್ಪ ಅಂದ್ರೆ ಒಳ್ಳೆಯ ಒಂದು ದ್ರಾವಣ ತಯಾರಾಗ್ತೈತಿ. ದ್ರಾವಣ ಅಂದರೆ ಇದು ಬಿಡೋದ್ರಿಂದ ಕಬ್ಬಿಂದು ಕಣಕನೂ ಜಾಸ್ತಿ ಆಗ್ತೈತಿ ಮತ್ತು ಇದ್ರದ್ದು ಹೆಂಗಪ್ಪ ಅಂದ್ರೆ ತಪ್ಪಲು ಕೂಡ ಪಾಲನೂ ಯೂಸ್ ಆಗ್ತೈತಿ. ಇದನ್ನು ಆಲ್ಮೋಸ್ಟ್ ಎಲ್ಲ ರೈತರ ಕಡೆ ಇದು ಸಿಗ್ತೈತಿ. ಗೋಕೃತ ಎಲ್ಲ ರೈತರ ಕಡೆ ಸಿಗ್ತೈತಿ. ನೀವು ಯಾರಿಗೆ ಕೇಳಿದ್ರು ರೈತರು ಕೊಡ್ತಾರೆ. ಇದನ್ನು ಮಾರಾಟಕ್ಕಿಲ್ಲ. ಇದನ್ನು ನಿಮಗೆ ಮಾರಾಟಕ್ಕೆ ಯಾರು ರೈತರಿಗೆ ಇದನ್ನು ಎಲ್ಲರೂ ಯೂಸ್ ಅಲ್ಲ ಅಂತೇಳಿದ್ರೆ ಫ್ರೀಯಾಗಿ ರೈತರು ಇದನ್ನು ಸಾವಯವ ಕೃಷಿಯಲ್ಲಿ ನಾವು ಮಾಡ್ತಾಯಿದ್ದೀವಿ. ಇದು ನೋಡಿರಿ, ನಾವು ಕಬ್ಬಿಗೆ ನಾವು ಬಿಟ್ಟೋದ್ರಿಂದ ಇದು ಕಬ್ಬಿಗೆ ನಾವು ಏನಾದರೂ ಕೂಡ ಒಂದು ಕಾಳು ಯೂರಿಯಾ DAP ತೋರಿಸಿಲ್ಲ. ಕಬ್ಬು ಇದು 2ನೇ ಗದ್ದೆ ಇದೆ. ಒಂದು 4ನೇ ಗದ್ದೆ ಕಬ್ಬು ಕೂಡ ನಾವು ಕದಿದೆವು. ಈ ಥರ ಇದನ್ನ ಒಂದು ತಯಾರಾಗ್ತೈತಿ. ಇದು 8 ದಿನ ಇಟ್ಟು ನೀವು ಯಾವಾಗ ಬೇಕಾದ್ರೆ ಬಿಡ್ಬೋದು. ಅಂದರೆ ಇದನ್ನ ಆಯಿತು ಅನ್ನೋದೇ ಇಲ್ಲ. ಇದಕ್ಕೆ ಮತ್ತು ಇದನ್ನ ಬ್ಯಾರಲ್ನಂದು ಆಯ್ತಪ್ಪ ಅಂದ್ರೆ 2 ಲೀಟ್ರ್ 3 ಲೀಟ್ರ್ ಹೆಪ್ಪು ಕಾಯಿ ಹೆಂಗೆ ಆಕಳಕ್ಕೆ ನಾವು ಮಜ್ಜಿಗೆ ಹೆಂಗೆ ಹಾಕ್ತೇವೆ ಆ ಥರ ನಾವು ಮಾಡಿ ಇಟ್ಟುಕೊಳ್ಳೋದ್ರಿಂದ ಇದು ಒಂದು ಸಂಕ್ರಾಂತಿಯಾಗಿರ್ತೈತಿ. ಯಾಕಂದರೆ ಇದು ರೈತರಿಗೆ ಒಂದಿಷ್ಟು ಮತ್ತು ಇದಕ್ಕೇನಿಲ್ಲ ಜಾಸ್ತಿ ಕೆಲಸ ಇಲ್ಲ. 2 ಕಿಲೋ ಬೆಲ್ಲ, ಇನ್ನೊಂದು ಸರ್ತಿ ಹೇಳ್ತೀನಿ, 2 ಕಿಲೋ ಬೆಲ್ಲ ಹಾಕೋದು ಮತ್ತು 2 ಕಿಲೋವ 2 ಲೀಟ್ರ್ ಆಕಳ ಮಜ್ಜಿಗೆ ತರೋದು. ಪ್ಯೂರ್ ಆಕಳ ಮಜ್ಜಿಗೆ ತಂದು ಹಾಕಿ 8 ದಿನ ಇಟ್ಟು ಮತ್ತೆ ತಿರುಗಿಸಿ ನೀರಾಗ ಡ್ರೆಂಚಿಂಗ್ ಕೊಡ್ಬೋದು. ಇದು ಡ್ರಿಂಚಿಂಗ್ ಮಾಡ್ಕೋಬೇಕ್ರಿ. ಯಾವ ಥರ ಡ್ರಿಂಚಿಂಗ್ ಅಪ್ಪ ಅಂದ್ರೆ ಇಲ್ಲಿ ನಾವು ವಾಲ್ ಕುಣಿಸೇವಿ. ಇದಕ್ಕೆ ಬ್ಯಾರ್ಲಕ್ಕೆ ಒಂದು ಸಣ್ಣ ಹರಿ ನೀರಾಗ ನಾವು ಡ್ರಿಂಚಿಂಗ್ ಕುಡಿತೇವೆ. ಹಾಗೆ ಈ ಕಬ್ಬು ಬಿಟ್ಟೋದ್ರಿಂದ ನಿಮ್ಗೆ ಬನ್ನಿ ತೋರಿಸ್ತೀನಿ. ಕಬ್ಬು ಸ್ವಲ್ಪ ಸ್ಟಾಪ್ ಮಾಡು. ನಾವು ಕಬ್ಬಿಗೆ ಇದನ್ನು ನಾವು ಬಿಟ್ಟೋದ್ರಿಂದ ಕಬ್ಬು ಎಷ್ಟು ಗಣಕಿ ಬಂದದ ನೋಡ್ರಿ. ಗಡ್ಡಿ ಹಿಂಗೆ ಹೊಡೆದದ. ತುಂಬ ಒಳ್ಳೆ ರಿಸಲ್ಟ್ ಇರೋದು. ಗಣಕಿ ಕೂಡ ನೋಡ್ಬೋದು. ಈಗ ಎಷ್ಟು ಗಣಕಿ ಬಂದವ ಸೈಜ್ ನೋಡ್ಬೋದು. ಇದು ಸುಮಾರು ಒಂದು 12-13 ಗಣಕಿ ಬಂದೈತೆ ನೋಡ್ರಿ. 1 2 3 4 5 6 7 8 9 10 11 12 13 14 15 ಗಣಕಿ ಸ್ಟಾರ್ಟ್ ಇದ್ದಾರೆ. ಪ್ರತಿಯೊಂದು ಕೂಡ ಕಬ್ಬನ್ನು ನೋಡ್ಬೋದು. ಈ ಕಡೆ ತೋರಿಸ್ರಿ, ಹಂಗೆ ಈ ಕಡೆ ಬನ್ನಿ. ಯಾಕಂದ್ರೆ ಮತ್ತು ಇದನ್ನ ಒಂದು ರೈತರಿಗೆ ಇದನ್ನ ಏನು ಯೂರಿಯಾ DAP ಯಾವುದಪ್ಪ ಏನು ಬಳಕೆ ಮಾಡಿಲ್ಲ. ಬಟ್ ಇದು ನೋಡಿ ಹಿಂಗೆ ನಾನು ಏನು ಮಾಡಿದಪ್ಪ ಅಂದ್ರೆ ರೌದಿ ಸುಲಿದು ಇದಕ್ಕೆ ಮಿಲ್ಚಿಂಗ್ ಮಾಡಿದ್ದೀನಿ ಫ್ರೆಂಡ್ಸ್. ರೈತರೆ ಇದಕ್ಕೆ ಹಿಂಗೆ ಎಲ್ಲ ರೌದಿ ಸುಲಿಬೇಕು. ರೌದಿ ಸುಲಿದು ಹಾಕೋದ್ರಿಂದ ಇದು ಒಂದು ಗೊಬ್ಬರನೂ ತಯಾರಾಗ್ತೈತಿ. ಒಂದು ಎರೆಹುಳು ಕೂಡ ಉತ್ಪನ್ನ ಮಾಡೋಂಥ ಇಲ್ಲಿ ನಾವು ಕೆದರದಪ್ಪ ಅಂದ್ರೆ ಇನ್ನೊಂದು ಥೋಡೆ ದಿನದಾಗ ಎರೆಹುಳುಗಳು ಸಿಗೋಂಥ ನಿಮ್ಗೆ ಚಾನ್ಸಸ್ ಇದೆ. ಆ ಕಡೆ ನಾವು ಅರಣ್ಯ ಹೊಟ್ಟೆ ಕೆದರದಪ್ಪ ಎರೆಹುಳು ಕಂಪಲ್ಸರಿ ಸಿಗ್ತಾವ. ಈ ಥರ ನಮಗೆ ಇದನ್ನು ಮಲ್ಚಿಂಗ್ ಮಾಡಿದ್ರೆ ಅಂದ್ರೆ ಒಳ್ಳೆ ರಿಸಲ್ಟ್ ಬರ್ತೈತಿ ಮತ್ತು ಇಳುವರಿ ಕೂಡ ಜಾಸ್ತಿ ಬರ್ತೈತಿ. ಮತ್ತು ಗಾಳಿ ಸುಲಿದಿಂದ ಏನು ಲಾಭಪ್ಪ, ಸುಲಿದಿಂದ ಏನು ಲಾಭಪ್ಪ ಅಂದ್ರೆ ಇದು ಕಬ್ಬ ಸುಲಿದಿಂದ ಒಂದು ಕಬ್ಬಿಂದು ಗಣಕಿ ಉದ್ದ ಆಗ್ತೈತಿ ನೋಡ್ರಿ. ಇದು ಎಷ್ಟು ಉದ್ದ ಬಂದೈತಿ ಗಣಕಿ ನೋಡ್ರಿ ಸೈಜ್. ಇದು ಗಣಕಿ ನೋಡ್ರಿ ಒಂದು ಚೋಟಿ ಗಣಕಿ ಬಂದೈತಿ. ಮತ್ತು ಇಲ್ಲಿ ಹುಳ ಹತ್ತಿತ್ತು, ಈ ಹುಳನೂ ಕವರ್ ಆಗೈತಿ. ಈ ಹುಳ ಅನ್ನೋದು ಕವರ್ ಆಗಿ ಈಗ ಕಂಪ್ಲೀಟಾಗಿ ಯಾವಾಗ ಹುಳ ಇಲ್ಲ ಮತ್ತು ಮಳೆ ಕೂಡ ಆಗೈತಿ. ತುಂಬ ಚೆನ್ನಾಗಿ ಆಗಿದೆ. ಹಿಂಗಾಯ್ಸಿನ ನಮ್ಗೆ ಇಳುವರಿ ಜಾಸ್ತಿ ಇರ್ತೈತಿ. ನಾವು ಯೂರಿಯಾ DAP ಹಾಕ್ಬೇಕಾದ್ರೆ ಸುಮಾರು ನಿಮಗೆ ಒಂದು 20-30 ಸಾವಿರ ರೂಪಾಯಿ ನಮಗೆ ಖರ್ಚಾಗೋ ಜಾಗಿಗೆ ನಾವು ಏನು ಭಾಳ ಒಂದು 500-600 ರೂಪಾಯಿ ಖರ್ಚಾಗಿಬೇಕು. ಏನಪ್ಪ ಅಂದ್ರೆ ಆಕಳ ಮಜ್ಜಿಗೆ ಕೊಂಡು ತೊಗೊಳೋದ್ರಿಂದ ಆಲ್ಮೋಸ್ಟ್ ರೈತರ ಕಡೆ ಸಿಗ್ತಾವೆ. ಬೆಲ್ಲ ಇದ್ರದ್ದೇ ನಮಗೆ ಜಾಸ್ತಿ ಅನ್ನೋಕೆ ಒಂದು 100 ರೂಪಾಯಿ ಬೆಲ್ಲಿಂದು ಅನ್ನೋಕ್ಕಿಂತ 100 ರೂಪಾಯಿ ನಾವು ಖರ್ಚು ಮಾಡಿದ್ರೆ ಇಳುವರಿ ಜಾಸ್ತಿ ನಾವು ಕಾಣ್ಬೋದು. ಎಷ್ಟು ಹೇಳೋಕ್ಕಿಷ್ಟು. ನನ್ನ ಇನ್ನೊಂದಿಷ್ಟು ಇನ್ಫಾರ್ಮೇಷನ್ ಬೇಕಾದ್ರೆ ನಿಮಗೆ ಹೆಚ್ಚಿಂದು ನಿಮಗೆ ಏನರೇ ಕ್ವಶನ್ ಇದ್ದರೂ ಕೂಡ ನೀವು ಕೇಳ್ಬೋದು ಕಮೆಂಟ್ ಮುಖಾಂತರ. ಮತ್ತು ಇನ್ನೂ ನನ್ನ ಚಾನಲ್ ಯಾರು ಹೊಸಬ್ರು ನೋಡ್ತಿರೋ ಇನ್ನೂ ಆದಷ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನ್ ಮತ್ತು ಪ್ರೆಸ್ ಮಾಡಿ. ನಾ ಹಾಕೋಂಥ ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬೇಗನೆ ತಲುಪುತ್ತಾವೆ ಅಂತ ಹೇಳೋಕೆ ನಮಸ್ಕಾರ.